ನವರಾತ್ರಿಯ ಮೂರನೇ ದಿವಸ ದುರ್ಗಾಮಾತೆಯ ಮೂರನೇ ಸ್ವರೂಪವಾದಂಥ ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡಲಾಗತ್ತೆ. ಚಂದ್ರಘಂಟಾ ದೇವಿ ತನ್ನ ಹಣೆಯ ಮೇಲೆ ಅರ್ಧಚಂದ್ರಾಕೃತಿ ಹಾಗೆ ಗಂಟೆಯನ್ನು ಹೊಂದಿರುವಂಥ ಕಾರಣ ಈಕೆಯನ್ನು ಚಂದ್ರಘಂಟ ಅಂತ ಕರೆಯಲಾಗತ್ತೆ. ಚಂದ್ರಘಂಟಾ ದೇವಿಯನ್ನು ಪೂಜೆ ಮಾಡೋದ್ರಿಂದ ಯಾವುದಾದ್ರೂ ಒಂದು ಕೆಲಸ ಅರ್ಧದಲ್ಲೇ ನಿಂತೋಗಿದ್ರೆ ಆ ಕೆಲಸ ಯಾವುದೇ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರುತ್ತೆ. ಜೊತೆಗೆ ಈಕೆಯನ್ನು ಪೂಜೆ ಮಾಡುವಂಥ ಭಕ್ತರಿಗೆ ಧೈರ್ಯ, ಶೌರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾಳೆ ಈ ಚಂದ್ರಘಂಟಾ ದೇವಿ ಅಂತ ಹೇಳಲಾಗತ್ತೆ. ಚಂದ್ರಘಂಟಾ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಅಂದರೆ ಅದು ಕಮಲದ ಹೂವು. ಜೊತೆಗೆ ಈಕೆಗೆ ಪ್ರಿಯವಾಗಿರುವಂಥ ನೈವೇದ್ಯ ಅಂದರೆ ಅದು ಹಾಲು. ಹಾಲಿನಿಂದ ಮಾಡಿರುವಂಥ ಯಾವುದೇ ನೈವೇದ್ಯವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು, ಅಥವಾ ಹಸಿ ಹಾಲನ್ನು ಇಟ್ಟು ನೈವೇದ್ಯ ಮಾಡ್ಬೋದು. ಇನ್ನು ಆವತ್ತಿನ ದಿವಸ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅಂತಂದರೆ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ಅಂದರೆ ರಾಯಲ್ ಬ್ಲೂ ಕಲರ್ ಬಟ್ಟೆಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡುವಾಗ ಪಠನೆ ಮಾಡಬೇಕಾದಂಥ ಮಂತ್ರ ಯಾವುದು ಅಂದರೆ ಓಂ ಚಂದ್ರಘಂಟಾ ದೇವ್ಯೈ ನಮಃ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಹೇಳಿಕೊಂಡು ಅರ್ಚನೆಯನ್ನಾಗಲಿ ಮಾಡ್ಬೋದು ಅಥವಾ ಜಪವನ್ನಾಗಲಿ ಮಾಡ್ಬೋದು. ಹಿಂದಿನ ದಿವಸ ಇಟ್ಟಿರುವಂಥ ಹೂವನ್ನೆಲ್ಲ ತೆಗೆದು ಕಮಲದ ಹೂ ಸಿಕ್ಕಿದ್ರೆ ಇಡಿ ಅಥವಾ ಬೇರೆ ಯಾವುದೇ ಹೂವನ್ನು ಇಟ್ಟು ಪೂಜೆ ಮಾಡ್ಬೋದು. ಹಾಲಿನಿಂದ ಮಾಡಿರುವಂಥ ನೈವೇದ್ಯ ಇಟ್ಟು ಕಡು ನೀಲಿ ಬಣ್ಣದ ಬಟ್ಟೆಯನ್ನು ತೊಟ್ಟು ಚಂದ್ರಘಂಟಾ ದೇವಿಯನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನವರಾತ್ರಿಯ ಮೂರನೇ ದಿವಸದ ಪೂಜೆ ಸಂಪನ್ನವಾಗುತ್ತೆ.